ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಕಳೆದ 2 ವರ್ಷಗಳ ನಂತರ ಮಳೆಯು ಚೆನ್ನಾಗಿ ಆಗಿದ್ದು ನಗರದ ರಂಗರಾಯದೊಡ್ಡಿ ಕೆರೆಯು ತುಂಬಿದೆ. ಕೆರೆಯು ಕೋಡಿ ಬಿದ್ದಿದ್ದು ಇಂದು ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ, ನಗರಸಭೆ, ರಾಮನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರು, ಸಿಬ್ಬಂದಿ, ನಗರಸಭಾ ಆಯುಕ್ತರು, ಸಿಬ್ಬಂದಿ, ಉಪಾಧ್ಯಕ್ಷರು, ಸದಸ್ಯರು ಸೇರಿದಂತೆ ಎಲ್ಲರೂ ಇಂದು ಕೆರೆಗೆ ಪೂಜೆ ಸಲ್ಲಿಸಿದ ನಂತರ ಗಂಗೆಗೆ ಬಾಗಿನ ಅರ್ಪಿಸಿದ್ದೇವೆ ಎಂದು ಶಾಸಕ ಎಚ್. ಇಕ್ಬಾಲ್ ಹುಸೇನ್ ತಿಳಿಸಿದರು. कुंकुमानं समर्पयामि अर्चतप्राप्तिधा प्रेमेदासोऽर्चुः अक्षतां समर्पयामि आयनेतापरायणे दूर्वा आरोहं पुष्पे वृथाश्चमण्डरे एकानि समन्त्रस्य ग्रहाय पुष्पे पूजयामि ब्राह्मी महेश्वरी च कन्नकडिपति वनस्पतिरसो आत्मभागभागस्वरोरः अग्रे सर्वदेवानं दुभयं प्रदर्शता प्रत्याधिपं रेत्यामि देवाय सर्वात्मने त्रायमानर्गातुते दुर्गन्धान्तरमोऽस्तु ते वाग्राभयामि देवं दर्शयामि कदलीफल नैवेद्यं निवेदयामि देवताप्रियन्ताम् ಸುದಿನ ಅನ್ಕೊಂಡಿದ್ದೀನಿ. ಭಗವಂತ ಮಳೆರಾಯ ದೇವೇಂದ್ರ ಅಂತಲೂ ಕರಿತೀವಿ ಅವನಿಗೆ. ಭಾಳ ಒಳ್ಳೆಯ ಮಳೆ ಕೊಡ್ತಾ ಇದ್ದಾನೆ, ಬೆಳೆ ಕೊಡ್ತಾ ಇದ್ದಾನೆ. ಇಂಥ ಸಂದರ್ಭದಲ್ಲಿ ರಾಮನಗರ ಕ್ಷೇತ್ರದ ಒಬ್ಬ ಸೇವಕನಾಗಿ ನನಗೆ ಸೇವೆ ಮಾಡಲಿಕ್ಕೆ ಅವಕಾಶನ ಬರಬೇಕು. ಇಂಥ ಸಂದರ್ಭದಲ್ಲಿ ರಂಗರಾಯದೊಡ್ಡಿ ಕೆರೆ ಭಾಳ ದಿನಗಳಿಂದ ಇದು ಭರ್ತಿ ಆಗಿರಲಿಲ್ಲ, ಕೋಡಿ ಹೋಗಿರಲಿಲ್ಲ. ಕೋಡಿ ಹೋದಂಥ ತುಂಬಿದಂಥ ಸಂದರ್ಭದಲ್ಲಿ ಹಿಂದೂ ಸಂಪ್ರದಾಯದಲ್ಲಿ ನಾವೆಲ್ಲರೂ ಕೂಡ ಒಂದು ಪೂಜೆ ಪುನಸ್ಕಾರ ಬಾಗಿನ ಅರ್ಪಣೆ ಅನ್ನೋದು ನಮ್ಮ ಪರಂಪರೆಯಿಂದ ಬಂದಿರುವಂಥ ವಿಷಯ. ಸೊ ಇವತ್ತು ಪವಿತ್ರವಾದ ಒಂದು ಕಾರ್ಯಕ್ರಮಕ್ಕೆ ನಾನು ನಮ್ಮ ಎಲ್ಲ ಮುಖಂಡಗಳು
ಅಧಿಕಾರಿ ವೃಂದದವರು ಎಲ್ಲರೂ ಕೂಡ ಸೇರಿ ಇವತ್ತು ಒಂದು ಕಾರ್ಯಕ್ರಮಕ್ಕೆ ಪವಿತ್ರವಾದಂಥ ಕಾರ್ಯಕ್ರಮಕ್ಕೆ ಪೂಜಾ ಕಾರ್ಯಕ್ರಮಕ್ಕೆ ಪೂಜೆ ಸಲ್ಲಿಸಿದ್ವಿ. ಹೀಗಾಗಿ ಹೆಚ್ಚಿಗೆ ಮಾತಾಡೋದು ಹೋಗಲ್ಲ, ನನಗೆ ಅದರ ಅವಶ್ಯಕತೆಯೇ ಇಲ್ಲ. ಅವರವರ ಸಿದ್ಧಾಂತ ಅವರಿಗೆ. ಕಾಂಗ್ರೆಸ್ ಪಕ್ಷ ಒಂದು ಬಡವರ ಪಕ್ಷ, ಎಲ್ಲ ವರ್ಗದ ಪಕ್ಷ. ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಾವೆಲ್ಲರೂ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ, ಕೆಲಸ ಮಾಡ್ತಾ ಇದ್ದೀವಿ. RSSನವರು ಅವರ ಆಂತರಿಕ ವಿಚಾರದಲ್ಲಿ ಅವರು 100 ವರ್ಷದ ಆಚರಣೆಯನ್ನು ಮಾಡಿದ್ರೆ ನಾವು ಅದರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋದು ನನಗೆ ಇಷ್ಟ ಆಗಿಲ್ಲ. ನಾನು ಮಾಡೋದು ಇಲ್ಲ. ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತೀವಿ, ಕೆಟ್ಟದ್ದನ್ನು ತಿರಸ್ಕಾರ ಮಾಡ್ತೀವಿ. ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತೀವಿ, ಕೆಟ್ಟದ್ದನ್ನು ತಿರಸ್ಕಾರ ಮಾಡ್ತೀವಿ. ಮೊಬೈಲು ಸಾಕಷ್ಟು ಒಳ್ಳೆಯ ವಿಷಯನೂ ಇದೆ, ಕೆಟ್ಟ ವಿಷಯನೂ ಇದೆ. ಒಳ್ಳೆಯದನ್ನು ಆಯ್ಕೆ ಮಾಡ್ಕೊಳ್ತೀವಿ, ಕೆಟ್ಟದ್ದನ್ನು ತಿರಸ್ಕಾರ ಮಾಡ್ತೀವಿ. ನಿಮ್ಮ ಅಭಿಪ್ರಾಯ ಇದಕ್ಕೆ ಸಾಕಷ್ಟು ಇಲ್ಲಿ ಚರ್ಚೆಗಳಾಗವೆ. ನಾವು ನಮ್ಮ ಆಸೆ ಅಭಿಲಾಷೆಗಳನ್ನು ನಾವು ವ್ಯಕ್ತಪಡಿಸಿದ್ದೀವಿ. ಮಾಧ್ಯಮದಲ್ಲಿ ನೀವು ಕೂಡ ಅದನ್ನು ಭಾಳ ಜೋರಾಗಿ ಬಿಂಬಿಸಿದ್ದೀರಿ. ಇಡೀ ರಾಷ್ಟ್ರದ ಸುದ್ದಿ ಮಾಡಿದ್ದೀರಿ. ನಾನು ಮತ್ತೆ ಅದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ. ಹೈಕಮಾಂಡು ನಮಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಯಾವತ್ತೂ ಕೂಡ ಮಾಧ್ಯಮದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಡ್ದು, ನೀವು ಒಂದು ಶಿಸ್ತಿನ ಸಿಪಾಯಿಯಾಗಿರ್ಬೇಕು ಅಂತ ಹೇಳಿದ್ದೀರಿ. ತಲೆ ಬಾಗಿಸಿ ಕೆಲಸ ಮಾಡಿದ್ರೆ ಅಷ್ಟೇ. ಮತ್ತೆ ನನಗೆ ನೀವು ಕೇಳಿಕೆ ನನಗೆ ಅದು ಮಾಡಿದ್ರೆ ಮತ್ತೆ ನಾನು ಬಾಯಿ ಬಿಡಬೇಕಾಗ್ತದೆ. ಶಿಸ್ತು ಪಾಲನೆ ಮಾಡಿ ಅಂತ ನಮಗೆ ಲಗಾಮ್ ಹಾಕಿದ್ಮೇಲೆ ನಾವು ಆ ಚೌಕಟ್ಟಿನಲ್ಲೇ ಇರಬೇಕಾಗ್ತದೆ. ಚೌಕಟ್ಟಲ್ಲಿ ಇದ್ದು ನನಗೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ನೀವು ಕೇಳೋದೇ ಇಲ್ವಲ್ಲ. ರಾಮನಗರ ಏನು ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಎಷ್ಟು ನೀವು ಹಣ ತಂದಿದ್ದೀರಿ, ಎಷ್ಟು ಅನುದಾನ ತಂದಿರಿ, ಏನೇನು ಮಾಡ್ತಾ ಇದ್ದೀರಿ, ಏನು ವ್ಯಥ ಅಂತ ಕೇಳಲ್ರಿ. ನೀವೆಲ್ಲರೂ ನಮ್ಗೇನು ಮಾಡ್ತೀರಿ, ನೀವು ಟೆಂಪ್ರೇಚರ್ ಏರಿಸ್ತೀರಿ, BP ಏರಿಸ್ತೀರಿ, ಶುಗರ್ ಏರಿಸ್ತೀರಿ. ನಮಗೆಲ್ಲರಿಗೂ ನಾವು ಬಾಯ್ ಬಿಟ್ಬಿಡ್ತೀವಿ. ನಾಯಕರು CM ಡೆಪ್ಟಿ CM ಆಗಿದ್ದಾರೆ, CM ಆದಂಗೆ ಸಾಕಷ್ಟು ನನಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕೆಲಸ ಕಾರ್ಯ ಅವರ ಆಶೀರ್ವಾದದಿಂದ ನಾನು ಕೆಲಸ ಮಾಡೋಕ್ಕಾಗಲ್ಲ. CMದು ಮುಖ್ಯಮಂತ್ರಿಯವ್ರದ್ದು ಆಶೀರ್ವಾದ ಇದೆ, ಉಪಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬ್ರದ್ದು ಆಶೀರ್ವಾದ ಇದೆ. ಇಲ್ಲ ಇಬ್ಬರದು ಆಶೀರ್ವಾದ ಇಲ್ಲ. ನಾನು ಶಾಸಕನ ಕೆಲಸ ಸೇವೆ ಮಾಡ್ತೀನಿ, ಕಷ್ಟ ನಾನು ಮಾಡ್ತಾ ಇದ್ದೀನಿ. ಪಕ್ಷ ನಾಯಕರು ನಿಮ್ಮನ್ನು